ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ವಾರಾಣಸಿಯಲ್ಲಿ ಇವತ್ತು ಮೋದಿ ಮೇನಿಯಾ, ಮೋದಿ ಹವಾ ನಡೆಯಲಿದೆ. ಸ್ವಕ್ಷೇತ್ರದಲ್ಲಿ ಪ್ರಧಾನಿ ಮೆಗಾ ರೋಡ್ ಶೋನ ನಡೆಸಲಿದ್ದಾರೆ. ಮೋದಿಗಾಗಿ ಸಿದ್ಧವಾಗಿದೆ 101 ಸ್ವಾಗತ ಕೇಂದ್ರಗಳು. ಪ್ರಧಾನಿ ಮೋದಿಯಿಂದ 6 ಕಿಲೋಮೀಟರ್ ರೋಡ್ ಶೋವನ್ನು ನಡೆಸಲಾಗುತ್ತೆ. ಲಂಕಾ ಘಾಟ್, ಅಸಿ ಘಾಟ್, ಸೋನಾರ್ಪುರ, ಮದನ್ಪುರ್, ಗ್ಯಾಡಾಲಿಯಾ ಮೂಲಕ ರೋಡ್ ಶೋನ ನಡೆಸಲಿದ್ದಾರೆ. ಅಶ್ವಮೇಧ್ ಘಾಟ್ನಲ್ಲಿ ಸಂಜೆ ಗಂಗಾ ಆರತಿಯೊಂದಿಗೆ ಈ ಒಂದು ರೋಡ್ ಶೋ ಅಂತ್ಯ ಆಗುತ್ತೆ. ಮೋದಿ ಸ್ವಕ್ಷೇತ್ರ ವಾರಾಣಸಿಯಲ್ಲಿ ಇವತ್ತು ಮೋದಿ ರಂಗು. ಯಾಕೆಂದರೆ ಅಲ್ಲಿ ಮೆಗಾ ರೋಡ್ ಶೋನ ಹಮ್ಮಿಕೊಂಡಿದ್ದಾರೆ. 101 ಸ್ವಾಗತ ಕೇಂದ್ರಗಳು ಪ್ರಧಾನಿ ಮೋದಿಯನ್ನು ಸ್ವಾಗತಿಸೋದಕ್ಕೆ ಸಿದ್ಧವಾಗಿದ್ದಾವೆ. ಪ್ರಧಾನಿ ಮೋದಿಯಿಂದ 6 ಕಿಲೋಮೀಟರ್ ರೋಡ್ ಶೋನ ನಡೆಸಲಾಗುತ್ತೆ. ಅತಿ ಹೆಚ್ಚಿನ ಬೆಂಬಲ ಜೊತೆಗೆ ಈ ಬಾರಿಯೂ ಕೂಡ ಅಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇರೋದ್ರಿಂದ ಸಾಕಷ್ಟು ಗಂಭೀರವಾದಂತಹ ಒಂದು ಚಿಂತನೆಯ ಮುಖಾಂತರ ಈ ಒಂದು ರೋಡ್ ಶೋನ ನಡೆಸ್ತಾ ಇದ್ದಾರೆ. ಸ್ವಕ್ಷೇತ್ರದಲ್ಲಿ ಪ್ರಧಾನಿ ಮೋದಿ ಮೆಗಾ ರೋಡ್ ಶೋವನ್ನು ಹಮ್ಮಿಕೊಂಡಿದ್ದಾರೆ. ಲಂಕಾ ಘಾಟ್, ಅಸಿ ಘಾಟ್, ಸೋನಾರ್ಪುರ ಹಾಗೆ ಮದನ್ಪುರ್, ಗ್ಯಾಡಾಲಿಯಾ ಮೂಲಕ ರೋಡ್ ಶೋವನ್ನು ನಡೆಸ್ತಾರೆ. ಸಾಕಷ್ಟು ಭದ್ರತೆಯೊಂದಿಗೆ ಈ ರೋಡ್ ಶೋವನ್ನು ಕೂಡ ನಡೆಸಲಾಗುತ್ತೆ ಅನ್ನುವಂಥದ್ದು. ಹಾಗೆಯೇ ಸಂಜೆ ಈ ರೋಡ್ ಶೋ ಸಮಾರೋಪಗೊಳ್ಳುತ್ತೆ ಗಂಗಾ ಆರತಿಯೊಂದಿಗೆ. ಅಶ್ವಮೇಧ್ ಘಾಟ್ನಲ್ಲಿ ಸಂಜೆ ಗಂಗಾ ಆರತಿಯ ಪೂಜೆಯೊಂದಿಗೆ ಈ ಒಂದು ರೋಡ್ ಶೋ ಅಂತ್ಯ ಆಗುತ್ತೆ. ಅಲ್ಲಿ ವಾರಾಣಸಿಯಲ್ಲಿ ಇವತ್ತು ಮೋದಿ ಮೇನಿಯಾ ನಡೆಯಲಿದೆ ಅನ್ನುವಂಥದ್ದು. ಯಾಕೆಂದರೆ ಈಗಾಗಲೇ 3 ಹಂತಗಳ ಚುನಾವಣೆ ನಡೆದಿದೆ. ಮುಂದಿನ ಹಂತದ ಚುನಾವಣೆಗೆ ಅದರ ಜೊತೆಗೆ ಸ್ವಕ್ಷೇತ್ರದಲ್ಲಿ ತಮ್ಮ ಜನ ಬೆಂಬಲ ಹೇಗಿದೆ ಅನ್ನೋದು ಇವತ್ತು ಸ್ಪಷ್ಟ ಆಗುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಮೋದಿಗಾಗಿ ಸಿದ್ಧವಾಗ್ತಾ ಇದ್ದಾವೆ 101 ಸ್ವಾಗತ ಕೇಂದ್ರಗಳು.